ಹಾಯ್ ಎಲ್ರಿಗೂ ಸಹ ಆಶಾರ್ವಿಸ್ ಕಿಚನ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಇವತ್ತು ನಾವು ಒಂದು ತರಕಾರಿಯಲ್ಲಿ ಪಲ್ಯವನ್ನು ಮಾಡುವ. ಈ ತರಕಾರಿ ಹೆಚ್ಚಿನವರಿಗೆ ಇಷ್ಟ ಇರೋದಿಲ್ಲ. ಈ ರೀತಿ ಮಾಡಿ ನೋಡಿ, ಒಂದು ಸತಿ ಟ್ರೈ ಮಾಡಿ ನೋಡಿ. ವಿಶೇಷ ಏನಿಲ್ಲ, ಮಾಮೂಲಾಗೆ ಮಾಡಿರೋದು. ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ನಾನಿಲ್ಲಿ, ಮಣ್ಣಿನ ಮಡಿಕೆನೇ ಇಟ್ಕೊಂಡಿದ್ದೇನೆ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ. ಈಗ ಅರ್ಧ ಚಮಚ ಸಾಸಿವೆ ಹಾಕೊಂಡ ನಂತರ 1 ಚಮಚದಷ್ಟು ನಾನು ಉದ್ದಿನ ಬೇಳೆಯನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕೊಂಡ ನಂತರ ಒಂದು ಮೆಣಸನ್ನು ಕೂಡ, ಒಣ ಮೆಣಸನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಇವಾಗ ಇದನ್ನು ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳುವ. ಸಾಸಿವೆ ಚೆನ್ನಾಗಿ ಸಿಡಿಬೇಕಲ್ಲ. ಇದ್ರ ಜೊತೆಗೇ ನೀವು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು. ನಾನು ಇವಾಗ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಬೆಳ್ಳುಳ್ಳಿ ಹಾಕೋದ್ರಿಂದ ಪರಿಮಳ ತುಂಬ ಚೆನ್ನಾಗಿರ್ತದೆ ಒಗ್ಗರಣೆಯಲ್ಲಿ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ, ಅದನ್ನು ಜಜ್ಜಿಕೊಂಡು ಸೇರಿಸ್ಕೊಂಡಿದ್ದೇನೆ. ಆ ನಂತರ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳುವ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಬೇಕು. ಸಾಸಿವೆ ಜೊತೆನೇ ಕೂಡ ನೀವು ಹಾಕ್ಕೊಳ್ಬೋದು. ಇವಾಗ ಇದಕ್ಕೆ ನಾವು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳುವ. ಹೀಗೆ ಮಾಡೋದ್ರಿಂದ ಈ ತರಕಾರಿ ಇಷ್ಟಪಡೋದವರು ತಿಂತಾರೆ, ಈ ಥರ ಪಲ್ಯ ಮಾಡಿಕೊಟ್ರೆ. ಇಲ್ಲಾಂದರೆ ಈ ತರಕಾರಿನ ಯಾರು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ನೋಡಿ, ಇವಾಗ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡೆ. ಈ ತರಕಾರಿ ನಮಗೆ ಈ ಹವೆಗೆ ತುಂಬ ಅಂದರೆ ತುಂಬ ಒಳ್ಳೆಯದು, ತಂಪು ಇದು. ಈಗ ನೋಡಿ, ಒಂದು ಹಸಿಮೆಣಸನ್ನು ಕೂಡ ನಾನು ಹಾಕ್ಕೊಂಡಿದ್ದೇನೆ ಒಗ್ಗರಣೆಗೆ. ನೀವು ಖಾರ ಜಾಸ್ತಿ ತಿಂತೀರಿ ಅಂತ ಇದ್ದರೆ ಹಸಿಮೆಣಸಿನ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಬೋದು. ನಮ್ಮಲ್ಲಿ ಮೀಡಿಯಮ್ ಖಾರ, ಹಾಗಾಗಿ ನಾನು ಸ್ವಲ್ಪ ಖಾರ ಕಮ್ಮಿನೇ ಹಾಕ್ಕೊಳ್ಳೋದು. ಇವಾಗ ಹಸಿಮೆಣಸು ಹಾಕೊಂಡ ನಂತರ ನೋಡಿ, 2 ಈರುಳ್ಳಿಯನ್ನು ದೊಡ್ಡದಾಗಿ ಹೆಚ್ಕೊಂಡಿಟ್ಟಿದ್ದೆ, ಅದನ್ನು ಈ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕ್ಕೊಂಡು ತುಂಬ ಏನು ಬಾಡಿಸ್ಬೇಕು ಅಂತಿಲ್ಲ, ಸ್ವಲ್ಪ ಹೊತ್ತು ಈ ರೀತಿ ಕೈ ಆಡಿಸ್ಕೊಂಡಿದ್ರೆ ಸಾಕು. ಇವಾಗ ನೋಡಿ, ನಾನು ಸೋರೆಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬರೀ 7 ಸೋರೆಕಾಯಿ ಇದು. ನೀವು ಸಹ ಹಾಗೆ ತಗೊಳ್ಳುವಾಗ 7 ಸೋರೆಕಾಯಿಯನ್ನೇ ತಗೊಳ್ಳಿ. ಈ ಸೋರೆಕಾಯಿಲಿ ಪಲ್ಯ ಅಲ್ಲದೆ ಸಾಂಬಾರು ಮತ್ತು ದೋಸೆ ಮತ್ತು ಏನು ಇಡ್ಲಿ ಥರ ಗಟ್ಟಿ ಎಲ್ಲ ಮಾಡಲಿಕ್ಕಾಗ್ತದೆ, ತುಂಬ ಚೆನ್ನಾಗಿರ್ತದೆ. ಈ ಸೋರೆಕಾಯಿ ಕಟ್ ಮಾಡಿ ಹಾಕೊಂಡ ನಂತರ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪು, ಹಾಗೆ ನೆಲ್ಲಿಕಾಯಿ ಗಾತ್ರದಷ್ಟು ಒಂದು ತುಂಡಿನ ಬೆಲ್ಲ ಹಾಕ್ತಾ ಇದ್ದೇನೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೇ ರೀತಿ ನೀವು ಕುಕ್ಕರಲ್ಲಿ ಕೂಡ ಮಾಡ್ಬೋದು. ತುಂಬ ಅಂದರೆ ತುಂಬ ಬೇಗ ಆಗ್ತದೆ. ಆವಾಗ ನೀರು ಸೇರಿಸಬೇಕಾಗಿಲ್ಲ. ನಾನಿಲ್ಲಿ ನೋಡಿ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಇದರಲ್ಲಿ ಈ ಥರ ನಾವು ಓಪನ್ ಆಗಿ ಮಾಡುವಾಗ ನೀರು ಹಾಕ್ಕೊಳ್ಬೇಕು. ಅದರದ ನೀರು ಬಿಟ್ಟರೆ ಸಾಕಾಗೋದಿಲ್ಲ. ಅದೇ ನೀವು ಕುಕ್ಕರಲ್ಲಿ ಮಾಡುವಾಗ ನೀರು ಹಾಕ್ಕೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ, ಅದರದ್ದೇ ನೀರು ಸಾಕಾಗ್ತದೆ. ಆದರೆ ತುಂಬ ಸಾಫ್ಟಾಗಿ ಬರ್ತದೆ ಅದು ಬೆಂದು. ಅದಕ್ಕೋಸ್ಕರ ನಾನು ಈ ರೀತಿ ಓಪನ್ ಆಗಿ ಮಾಡಿ ಇಟ್ಟಿದ್ದೇನೆ. ನೋಡಿ, ಇವಾಗ ಇದನ್ನು ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಟ್ಟಿದ್ದೆ. ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ ಇದು ಕೂಡ. ಇವಾಗ ಇದಕ್ಕೆ ನಾವು ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳುವ. ನೀವು ಇದ್ರ ಜೊತೆ ಟೊಮೆಟೊ ಮತ್ತು ಆಲೂಗಡ್ಡೆ ಕೂಡ ಹಾಕ್ಕೊಳ್ಬೋದು. ಒಳ್ಳೆ ಕಾಂಬಿನೇಷನ್, ಅದು ತುಂಬ ಚೆನ್ನಾಗಾಗ್ತದೆ. ನಾನಿವತ್ತು ಟೊಮೆಟೊ ಎಲ್ಲ ಹಾಕದೆ ಸಿಂಪಲ್ಲಾಗಿ ಮಾಡ್ತಾ ಇದ್ದೇನೆ. ತುಂಬ ರುಚಿಯಾಗಿ ಈ ಪಲ್ಯವನ್ನು ನಾವು ಮಾಡಿದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಪಲ್ಯವನ್ನು. ನಾನು ಸ್ವಲ್ಪ ಚಪ್ಪೆ ಮಾಡಿದ್ದೇನೆ, ನೀವು ಖಾರ ಮಾಡಿ ಬಳಸಿ, ಆವಾಗ ತುಂಬ ಇಷ್ಟಪಟ್ಟು ತಿಂತಾರೆ. ಇದೇ ರೀತಿ ನೀವು ಒಂದ್ಸತಿ ಟ್ರೈ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬರ್ ಆಗೋದವರು ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.